ಸತತ ಹಾರ್ಡ್ ವರ್ಕ್ ಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಏನೂ ಆಗಲ್ಲ. ಹಾರ್ಡ್ ವರ್ಕ್ ಅಂದ್ರೆ ಸ್ಮಾರ್ಟ್ ವರ್ಕ್ ಬೇಕು. ಅಂದ್ರೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಬೇಕು. ಸ್ಮಾರ್ಟ್ ವರ್ಕ್ ಎಲ್ಲರಿಗೂ ಗೊತ್ತಿದೆ. ನಾನು ಡೆಫಿನೆಟ್ ಆಗ್ಬೋದು ಅಂತ ಆಶೆ. ಈಗ ನೋಡ್ರಿ, ಎಲ್ಲಿ ಎದ್ದು ಬಂದು 1 ನಿಮಿಷ ಮಾತಾಡ್ರಿ ಅಂದ್ರೆ ಧೈರ್ಯ ಇಲ್ಲ. ಧೈರ್ಯ ಬೇಕು. ಧೈರ್ಯ ಸರ್ವದೊಡ ಸಾಧನ ಅಂತಾರೆ. ಧೈರ್ಯ ಇರ್ಲಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ. ನನಗೆ ಮೈಸೂರು ಅಂತ ಯೂನಿವರ್ಸಿಟಿಗೆ ಯಾಕೆ ಹೋಗ್ತೀರಿ ಅಂತ ಯಾರು ಹೇಳಿದ್ರು. ಯಾಕೆ ಹೋಗಬಾರ್ದ್ರಿ ಅಂದನ. ಯಾಕೆ ಹೋಗ್ಬಾರ್ದು? ಬಂದ ಮೇಲೆ A+ ಮಾಡಿದೆ. ಅವಾಗ ಚಾಲೆಂಜ್ ಇತ್ತು. ಲಾಸ್ಟ್ ಇಯರ್ ಇದೇ ಜನವರಿನಲ್ಲಿ ಇಟ್ ವಾಸ್ ಎ ಚಾಲೆಂಜಿಂಗ್. ಇವರು ಏನೇನೋ ಮಾಡ್ತಾರೆ, ಇಟ್ ಈಸ್ ಇಂಪಾಸಿಬಲ್. ನನಗೆ ಟಾರ್ಗೆಟ್ ಕೊಟ್ಟಿದ್ರು UGC ದವರು ಜೂನ್ ಒಳಗಾಗಿ. ಜೂನ್ ಅಂದ್ರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳಲ್ಲಿ ಹುಮ್ಮಸ್ಸು ಬರಬೇಕು. ಮಾತಾಡ್ಬೇಕಾದ್ರೆ ಛಲ ಬರಬೇಕು. ಮಾತಾಡಿದ್ರೆ ಶಕ್ತಿ ಇರ್ಬೇಕಂತದ್ದು. ಆ ತರ ಅಂದ್ರೆ ಮೋಟಿವೇಟ್ ಆಗೋಗ್ತೇವೆ. ಅಲ್ಲೇ ಕೂತು ಅಂದ್ರೆ ಪ್ರತಿಯೊಬ್ಬರಲ್ಲಿ ಸಮಾಜ ಪರಿವರ್ತನೆ ಯಾವಾಗ ಆಗ್ತದೆ ಅಂದ್ರೆ ನಮ್ಮಲ್ಲಿ ಒಳ್ಳೆ ಭಾವನೆ ಇರಬೇಕು. ಆವಾಗ ಸಮಾಜ ಪರಿವರ್ತನೆ ಆಗ್ತದೆ. ನಾವು ಲಾಸ್ಟ್ ಟೈಮ್ ನಾನು ಜನವರಿಗೆ ಬಂದಾಗ ನನಗೆ ಟಾರ್ಗೆಟ್ ಏನ್ ಕೊಟ್ಟಿದ್ರು ಅಂದ್ರೆ ಜೂನ್ 30 ಒಳಗಾಗಿ ನೀವು ನ್ಯಾಕ್ ಅಸೆಸ್ಮೆಂಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಮಾನ್ಯತೆ ಇಲ್ಲ. ನಾನು ಹೇಗೆ ಮಾಡಬೇಕು ಅಂದ್ರೆ ನಾನು ಬಂದು ಜಾಯಿನ್ ಆಗಿದ್ದು ನವೆಂಬರ್ನಲ್ಲಿ. 6 ತಿಂಗಳಲ್ಲೇ ಮಾಡಬೇಕು. ರಾತ್ರಿ 8, 10, 11 ಈ ರಿಜಿಸ್ಟರ್ ಎಲ್ಲರಿಗೂ ಕೂಡಿಸಿ 1 ಗಂಟೆವರೆಗೆ ಕೂಡಿಸಿ ಕೆಲಸ ಮಾಡಿಸಿ, ಕೆಲಸ ತೆಗೆಸಿ ನ್ಯಾಕ್ A+ ತರ್ತೆ. ನಮ್ಮ ಭಾರತದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಅತಿ ಹೆಚ್ಚು ಪ್ರೋಗ್ರಾಮ್ ಅನ್ನ ತಗೊಂಡಿದ್ದ ಈ ವರ್ಷ ನಮ್ಗೆ. ಅದರಲ್ಲಿ A+ ಸೆಕೆಂಡ್ ವಿಶ್ವವಿದ್ಯಾಲಯ. ಈ ನಮ್ಮ ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲಿ ಅಚಲ ಬೇಕು. ಈಗ ಅದು ನ್ಯಾಕ್ ಆಗ್ಲಿಲ್ಲ ಅಂದ್ರೆ ನಮಗೆ ಅಡ್ಮಿಷನ್ ಆಗ್ತಿದ್ದಿಲ್ಲ, ನಮ್ಮ ಎಂಪ್ಲಾಯಿಗಳಿಗೆ ಸ್ಯಾಲರಿನೇ ಇರ್ತಿದ್ದಿಲ್ಲ. ನ್ಯಾಕ್ ಆಗ್ತಿದ್ದಿಲ್ಲ ಅಂದ್ರೆ ನಾವು ಇನ್ಕಮ್ ಇಲ್ಲ, ನಮ್ಗೆ ಸೆಲ್ಫ್ ಫೈನಾನ್ಸ್ಡ್, ನಾವು ಯಾವ್ದು ಯಾರ ಮೇಲೂ ಡಿಪೆಂಡ್ ಇಲ್ಲ. ನಮ್ಮ ವಿಶ್ವವಿದ್ಯಾಲಯ ಹೀಗೆ ನಡೆಸ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ಅಂದ್ರೆ ಸೌಲಭ್ಯ ಕೊಡ್ತಾ ಇದೆ ಅಂದ್ರೆ ನಾನು ಪ್ರತಿ ಡಿಸ್ಟಿಕ್ಗೆ ಹೋಗಿ ಭಾರತದ ಈ ನಮ್ಮ ಸ್ಟೇಟ್ ಎಲ್ಲಾ ಡಿಸ್ಟಿಕ್ಗಳಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಲಾಸ್ಟ್ ಇಯರ್ 43,000 ಅಡ್ಮಿಷನ್ ಮಾಡಿ 60 ಕೋಟಿ ಇನ್ಕಮ್ ಮಾಡಿಸಿ. 100 ಕೋಟಿ ನಮ್ಗೆ ಎಕ್ಸ್ಪೆಂಡಿಚರ್ ಇದೆ. ಇಷ್ಟೆಲ್ಲ ಅಂದ್ರೆ ನನಗೆ ಛಲ ಇದೆ. ನಾನು ಪ್ರೆಸಿಡೆಂಟ್ ಆಗಬೇಕೆಂಬ ಛಲ ಇದೆ. ನಿಮಗೆ ಎಲ್ಲರಿಗೆ ಈಗ ಎಷ್ಟು ನಮ್ಮ ವಿದ್ಯಾರ್ಥಿಗಳಾಗಿ ಬಂದಿರಿ, 50 ದಿವಸ ಕೋಚಿಂಗ್ ತಗೊಂಡಿರಿ, ಪ್ರತಿಯೊಬ್ಬರಲ್ಲಿ ಛಲ ಇರಬೇಕು. IAS ಆಗ್ಬೇಕಂತ, IPS ಆಗ್ಬೇಕಂತ. ನಮ್ಮ ಬ್ಯಾಕ್ ಗ್ರೌಂಡ್, ನನ್ನ ಫಾದರ್ ಇಲ್ಲ IPS ಆಫೀಸರ್ ಲಾಂಗ್ ಬ್ಯಾಕ್. ವೀರಭದ್ರಪ್ಪ ಅಂತ ಹಿ ವಾಸ್ ಎ ಟೆರರ್. ಬೆಂಗಳೂರು ಮನ್ಸ್ ಮಾಡಿದ್ರೆ ಅವ್ರು ಬೆಂಗಳೂರಿನಲ್ಲಿ ಏನೋ ಮಾಡಬೇಕಾಗಿತ್ತು. ಹಿ ವಾಸ್ ಎ ವೆರಿ ಡೆಡಿಕೇಟೆಡ್ ಆಫೀಸರ್. ನನ್ನ ಬ್ರದರ್ ಇಲ್ಲ, ಹಿ ಇಸ್ ಎ IAS ಆಫೀಸರ್. ಆಲ್ರೆಡಿ ತಮಗೆ ಹೇಳಿದ್ದೆ ನಾನು, ಅಮರ್ನಾಥ್ ಒಳಗಡೆ ಅಂತ. ನನ್ನ ಫ್ಯಾಮಿಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಆದರೂ ನನ್ನ ಛಲ ಕಾಯಕ ಕೈಲಾಸ ಅಂತ ಹೇಳಿದ್ರು. ದಟ್ ಈಸ್ ವರ್ಕ್ ಈಸ್ ವರ್ಶಿಪ್. ನನಗೆ ಯಾವಾಗೂ ಛಲ ಇದೆ. ಕಾಯಕ ಫ್ರೀ ಆಗಿ ಊಟ ಮಾಡಕ್ಕಿಲ್ಲ, ನಾನು ದುಡಿದು ತಿನ್ಬೇಕಂತ ನಮ್ಮ ತಂದೆ ಹೇಳಿದ್ದು. ಅದರ ಸಲುವಾಗಿ ಹಗಲು ರಾತ್ರಿ ದುಡಿತೀನಿ ನಾನು. ದಟ್ ಈಸ್ ನಿಮಗೆ ಛಲ ಬೇಕು. ಏನ್ ಛಲ ಬೇಕಂದ್ರೆ ನನ್ನ ತಂದೆ ತಾಯಿಗಳನ್ನ ಇಲ್ಲಿ ಮೈಸೂರು ಓಪನ್ ಯೂನಿವರ್ಸಿಟಿ ಕಳಿಸಿದ್ದಾರೆ. ನಾನು ಛಲದಿಂದ ಅದನ್ನ ಸರಿಯಾಗಿ ಕಲ್ಕೊಂಡು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ನನ್ನ ಮುಂದಿನ ಗುರಿಯನ್ನ ಸಮಾಜವನ್ನ ಸೇವೆ ಮಾಡಲಿಕ್ಕೆ ಸಿದ್ಧನಾಗ್ತೀನಿ ಮತ್ತು ಪರ್ಫೆಕ್ಟ್ ನಾವು ಹ್ಯೂಮನ್ ಬೀಯಿಂಗ್ ಆಗ್ತೀನಿ ಅಂತ ಅದು ತಮ್ಮಲ್ಲಿ ಬೇಕು. ಅದು ಇದ್ರೆ ತಾವು ಡೆಫಿನೆಟ್ ಆಗಿ ಈ 500 ವಿದ್ಯಾರ್ಥಿಗಳು ಎಲ್ಲರೂ IAS ಆಗ್ತಾರೆ, ಎಲ್ಲರೂ IPS ಆಗ್ತಾರೆ. ಎಲ್ಲಿ ಫೇಲ್ ಆಗ್ತೇವೆ ಅಂದ್ರೆ ಸತತ ಪ್ರಯತ್ನ ಇರಂಗಿಲ್ಲ, ಕನ್ಸಿಸ್ಟೆನ್ಸಿ ಇರಂಗಿಲ್ಲ. ನಮ್ಮಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಇತ್ತಂದ್ರೆ ಬಿಟ್ಬಿಡ್ತೇವೆ. ಹಂಗಾಗ್ಬಾರ್ದು. ಎಷ್ಟೇ ತೊಂದರೆ ಇದ್ರು, ಈಗ ನಮ್ಗೆಲ್ಲ ಇಷ್ಟೆಲ್ಲ ಜನ ಕೂತಾರ ದೊಡ್ಡ ಚೇರ್ ಮೇಲೆ ಅಂದ್ರೆ ಇವ್ರಿಗೆ ಏನ್ ಕಷ್ಟ ಆಗಿಲ್ಲ ತಿಳ್ಕೊಂಡ್ಬೇಡ್ರಿ. ಹಗಲು ರಾತ್ರಿ ಕಷ್ಟಪಟ್ರು ಆ ಅವಕಾಶವನ್ನ ಸಿಗಂಗಿಲ್ಲ. ಆದ್ರೂ ನೀವು ಬಿಡಬಾರ್ದು. ಹೇಳಿದ್ರು ಫೆಲಿವರ್ಗೆ ನಾಚ್ಕೊಳ್ಬಾರ್ದು ಅಂತ. ನನಗೂ ಮ್ಯಾಥಮೆಟಿಕ್ಸ್ ನಲ್ಲಿ 7% ಭೂಮರೆಡ್ಡಿ ಕಾಲೇಜ್ ನಲ್ಲಿ 7% ತೆಗಿತಿದ್ದೆ. ಅಂದ್ರೆ ಅಲ್ಲಿ ಯಾರು ಕಲ್ಸೋರು ಇದ್ದಿದ್ದಿಲ್ಲ ನಮ್ಗೆ. ಅಂದ್ರೆ ಅಷ್ಟು ಇಲ್ಲೇನು ನಾರ್ತ್ ಕರ್ನಾಟಕದಲ್ಲಿ ಯಾವ ತರ ಇದೆ ಎಜುಕೇಶನ್, ಸೌತ್ ಕರ್ನಾಟಕ ತಮ್ಗೆಲ್ಲ ಗೊತ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಆದ್ರೂ ಆ ಛಲವನ್ನ ಬಿಡಲಾದೆ ಪ್ರಯತ್ನ ಮಾಡಿ ವಿಶ್ವವಿದ್ಯಾಲಯಕ್ಕೆ ಬಂದು ವೈಸ್ ಚಾನ್ಸಲರ್ ಆಗಿ ಮತ್ತು ಎಲ್ಲ ಈಗ ನಮ್ಮಲ್ಲಿ ಎಂಪ್ಲಾಯ್ ಆದರೆ ಕೆಲವೊಬ್ಬರು DR ಆಲ್ಮೋಸ್ಟ್ 1 ವರ್ಷದಿಂದ ನೋಡ್ತಾ ಇದ್ದೇವೆ ಸರ್. ಸಿನ್ಸಿಯರ್ ಆಗಿ ಈ ತರ ರೆಗ್ಯುಲರ್ ಆಗಿ ಚೆನ್ನಾಗಿ ಕೆಲಸ ಏನು ರೆಗ್ಯುಲಾರಿಟಿ ಏನು ನಡೆದಿದೆಯಲ್ಲ ಚೆನ್ನಾಗಿ ನಡೆದಿದೆ. ಅದೇ ಖುಷಿ ನನಗೆ. ಯಾಕಂದ್ರೆ ಇವೆಲ್ಲ
ಆಗ್ಬೇಕಾದ್ರೆ ಮಕ್ಕಳಲ್ಲಿ ಛಲ ಬೇಕು. ಛಲ ಇರ್ಲಿಲ್ಲ ಅಂದ್ರೆ ಏನಾಗಲ್ಲ. ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡ್ತಾರೆ, ನಿಮ್ಗೆ ಅವಕಾಶ ಕೊಡ್ತಾರೆ, ಟೈಮ್ ಕೊಡ್ತಾರೆ. ನೀವು ಮಾಡ್ಬೇಕಾದವ್ರು ನಿಮ್ಮಲ್ಲಿ ಬೇಕು. ಯಾವುದೇ ವ್ಯಕ್ತಿಗಳಲ್ಲಿ ಅದು ಭಾವನೆ ಬೇಕು. ಶಾಲಿನಿ ರಜನೀಶ್ ಆಲ್ರೆಡಿ ಹೇಳಿದ್ದೆ ನಾನು ತಮ್ಗೆ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ. ಹೇಗಿದೆ ನಮ್ಮ ಕೈಯಲ್ಲಿ ಅಂದ್ರೆ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂತ ಹೇಳ್ತಾರೆ. ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂದ್ರೆ ಪರಮಾತ್ಮ ಸಿಕ್ಕಿದ ಮೇಲೆ ಮತ್ತೇನಪ್ಪ IAS ಏನು ನಥಿಂಗ್, ದಟ್ ಹಿ ಹ್ಯಾಸ್ ಟು ಬಿ ದೇರ್. ಆವಾಗ ನಿಮ್ಮ ಗುರಿಯನ್ನ ಮುಟ್ಟಬಹುದು ಅಂತ ಹೇಳುತ್ತಾ, ನಿಮ್ಮಲ್ಲಿ ಯಾವಾಗ್ಲೂ ಆ ಶಕ್ತಿ ಬೇಕಂತಂದ್ರೆ ನಿಮ್ಮಲ್ಲಿ ಯಾವಾಗ್ಲೂ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೋಬೇಕು, ಕಾಪಾಡ್ಕೋಬೇಕು. ಹೆಲ್ತ್ ಈಸ್ ವೆಲ್ತ್. ಯಾವಾಗ್ಲೂ ನಾವು IAS ಆಗ್ಬೇಕು, ಜ್ವರ ಬಂತಂದ್ರೆ IAS ಆಗಲ್ಲ. ಯಾಕಂದ್ರೆ ಅದನ್ನು ಕಾಪಾಡಬೇಕಾಗ್ತದೆ. 24 hours ನಮ್ಗೆ ಕೊಟ್ಟಿದಾರಂದ್ರೆ ನಿದ್ದೆನೂ ಚೆನ್ನಾಗಿ ಮಾಡ್ಬೇಕು. 8 hours ಮಾಡಿ, 8 hours ನಿಮ್ಮ ಅದರ್ ಆಕ್ಟಿವಿಟೀಸ್ ಖರ್ಚು ಮಾಡಿ, 8 hours ಸತತವಾಗಿ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ IAS ಆಗ್ತೀರಿ ಅಂತ ಹೇಳ್ತಾ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು 53 ದಿವಸಗಳ ಕೋಚಿಂಗ್ ತಗೊಂಡು ನಮ್ಮ ವಿಶ್ವವಿದ್ಯಾಲಯದಿಂದ ಸ್ವಲ್ಪ ಆದ್ರೂ ಕಲ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಇದೆ. ನಾನು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ನಾನು IAS IPS ಕೋಚಿಂಗ್ ಸೆಂಟರ್ ಮಾಡಿ ಅವಾಗ ಸ್ವಂತ ನಾನು 3 ಲಕ್ಷ ರೂಪಾಯಿಯನ್ನು ಕೊಟ್ಟು ಅದಕ್ಕೆ ಮತ್ತು ಅವರು DC ಅಲ್ಲಿದ್ರು ಇವರು ಮಳಿಗೆ ಅಂತ, ಅವರು ಎಲ್ಮಾರ ಎಲ್ಲ ಇಸ್ಕೊಟ್ಟಿದ್ರು. ಅವಾಗ ಕರೋನಾ ಬಂತು, ಕೆಲವೊಂದು ದಿವಸ ನಡೆಸಿದೆವು ನಾವು. ಅದೇ ಇಂಟ್ರೆಸ್ಟ್ ನನಗೇನಿದೆ, ಎಲ್ಲಿ ಯಾರೇ ಬರ್ಲಿ, ಅವರು ಎಲ್ಲ ಬಡವರು ಬರ್ಲಿ, ದೊಡ್ಡ ಶ್ರೀಮಂತರು ಬರ್ಲಿ, ಎಲ್ಲರಿಗೂ ನನ್ನ ಹತ್ರ ಟ್ರೀಟ್ಮೆಂಟ್ ಒಂದೇ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾ ಪ್ರೀತಿ ಮಾಡ್ತೀನಿ. ನಮ್ಮ ಅಜ್ಜಿ ಹೇಳ್ತಿದ್ರು, 105 ವರ್ಷ ಇದ್ರು ಅವರು, ಏನ್ ಮೌ ಅಂತಂದ್ರೆ ಪ್ರೀತಿ, ಏನ್ ಮೌ ಅಂದ್ರೆ ಕೆಲಸ ಮೌ ಮಗ ಅಂತಂತಿದ್ರು. ಅದ್ರ ಸಲುವಾಗಿ ಎಲ್ಲಾ ನನ್ನ ಮಕ್ಕಳು, ಎಲ್ಲಾ ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು. ಕೆಲಸ ಅಂದ್ರೆ ಏನು? ನಿಮ್ಮ ಕೆಲಸ ಏನು? ವಾಟ್ ಈಸ್ ಯುವರ್ ವರ್ಕ್? ಓದೋದು ಅಂದ್ರೆ ಕಾಯಕವೇ ಕೈಲಾಸ. ಸ್ಟೂಡೆಂಟ್ ವರ್ಕ್ ಏನು? ಯು ಹ್ಯಾವ್ ಟು ಸ್ಟೂಡೆಂಟ್ ಸಿನ್ಸಿಯರ್ಲಿ, ರೆಗ್ಯುಲರ್ಲಿ. ದಟ್ ಈಸ್ ಅ ಕಾಯಕವೇ ಕೈಲಾಸ. ಟೀಚರ್ಸ್ ಕಾಯಕ, ಪಾಠ ಪ್ರವಚನ ಮಾಡೋದೇ ಟೀಚರ್ಸ್ ಕಾಯಕ. ಹೀಗಾಗಿ ಇಲ್ಲೆಲ್ಲ ಬಂದವರು ಇದನ್ನು ತಾವು ಕಲ್ಕೊಂಡು, ಮೈಸೂರು ಇಸ್ ಅ ಬ್ಯೂಟಿಫುಲ್ ಸಿಟಿ. ಮತ್ತೆ ಈ ಬ್ಯೂಟಿಫುಲ್ ಸಿಟಿ ಎಲ್ಲ ಇದ್ದಂತವ್ರು ಎಲ್ಲರೂ ಅದನ್ನ ನೋಡ್ಬಾರ್ದು. ಅಂದ್ರೆ ಕೆಟ್ಟದ್ರಿಂದನೂ ನಾವು ಒಳ್ಳೇದು ಕಲಿಬೇಕು ಮತ್ತು ಒಳ್ಳೇದಿಂದ ಒಳ್ಳೆ ಕಲಿಬೇಕು ಅಂತ ಈಗಾಗಲೇ ಅತಿಥಿಗಳು ಹೇಳಿದ್ರು. ಹೀಗಾಗಿ ತಾವೆಲ್ಲ ಮಾಡ್ತೀರಿ ಅಂತ, ತಮ್ಮಲ್ಲಿ ಶಕ್ತಿ ಇದೆ, ಮಾಡ್ತೀರಿ ಅಂತ ಹೇಳುತ್ತಾ, ನಮ್ಮ ವಿಶ್ವವಿದ್ಯಾಲಯದಿಂದ ಕಲ್ಕೊಂಡು ಹೋಗಿದ ಮೇಲೆ ನೀವು ಪ್ರಯತ್ನ ಬಿಡಬೇಡ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು, ನಮ್ಮ ನೆಚ್ಚಿನ ಕುಲಪತಿಗಳು ಆದಂಥ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರೇ, ಇಂದಿನ ಮುಖ್ಯ ಅತಿಥಿಗಳಾದಂಥ IPS ಅಧಿಕಾರಿ ಶ್ರೀಯುತ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅವರೇ, ಹಾಗೂ ಇನ್ನೊಬ್ಬ ಅತಿಥಿ ಹಿರಿಯ IFS ಅಧಿಕಾರಿಯಾದಂಥ ಶ್ರೀಯುತ ಡಿ ಮಹೇಶ್ ಕುಮಾರ್ ಅವರೇ, ಸನ್ಮಾನ್ಯ ಕುಲಸಚಿವರೇ, ಶ್ರೀಯುತ ಸತ್ಯನಾರಾಯಣ ಜಯನಹಳ್ಳಿ ಅವರೇ, ರಮಾನಾಥ ನಾಯ್ಡು ಸರ್ ಅವರೇ, ಹಾಗೆಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಆಹ್ವಾನಿತರೆ, ಇವತ್ತಿನ ದಿನ ಬಹಳ ಚೆನ್ನಾಗಿ ನಮ್ಮ ಬಂದಿದ್ದಂಥ ಅತಿಥಿಗಳು, ಸನ್ಮಾನ್ಯ ಕುಲಸಚಿವರು, ಗೌರವಾನ್ವಿತ ಕುಲಪತಿಗಳು ಬಹಳ ವಿಶೇಷವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಳ್ಳೆ ಇನ್ಸ್ಪಿರೇಷನಲ್ ಸ್ಪೀಚ್ನ ಕೊಟ್ಟಿದ್ದಾರೆ. ನಾವೆಲ್ಲ ಇಷ್ಟೆಲ್ಲ ನಮ್ಮ ಮಾನ್ಯ ಕುಲಪತಿಗಳು ಹೇಳ್ತಾ ಇದ್ರು, ಇಷ್ಟೆಲ್ಲ ಅವಕಾಶಗಳನ್ನ ನಾವು ತಮಗೆ ಕೊಟ್ಟಿರೋ ಉದ್ದೇಶನೇ ನಿಮ್ಮಲ್ಲಿ ಎಲ್ಲರೂ ಕೂಡ ಒಂದು ಉತ್ತಮ ಸ್ಥಾನಕ್ಕೆ ಹೋಗಬೇಕು, ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳಿಗೆ ಹೋಗಬೇಕು, ಹಾಗೆಯೇ ಅತಿಥಿಗಳು ಹೇಳೋ ಹಾಗೆ ಜನಸೇವೆಯನ್ನು ಮಾಡಬೇಕು, ದೇಶ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶ. ಬಹುಶಃ ನಿಮ್ಗೆ ಈಗೆಲ್ಲ ಅರ್ಥ ಆಗಿದೆ ನಿಜವಾಗ್ಲೂ ನಾವು ಯಾಕೆ IAS IPS IFS ಅಥವಾ ಇನ್ನಿತರ ಯಾವುದೇ ಒಂದು ಪರೀಕ್ಷೆಗಳನ್ನ ಪಾಸ್ ಮಾಡಿದ್ರೆ ಏನ್ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಇವತ್ತಿನ ಸಮಾರಂಭದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಈ 53 ದಿನಗಳ ಏನ್ ತರಬೇತಿ ಆಗಿದೆ ನಿಮ್ಗೆ, ಇದು ಜೀವನದುದ್ದಕ್ಕೂ ನೆನಪಿರ್ಲಿ. ಹಾಗೆ ನೋಡಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ದಯವಿಟ್ಟು ಎಲ್ಲರೂ ನೆನೆಸ್ಕೊಳ್ತಾ ಇರಿ. ಪ್ರವೇಶಾತಿಗಳು ಪ್ರಾರಂಭ ಆಗಿದೆ, ಹೆಚ್ಚು ಹೆಚ್ಚು ಕೋರ್ಸ್ಗಳಿದೆ, ನೀವು ಕೂಡ ಮಾಡ್ಬೋದು, ನಿಮ್ಮ ಸ್ನೇಹಿತರು ಕೂಡ ಹೇಳ್ಬೋದು.
ಪರೀಕ್ಷಾಂಗ ಕುಲಸಚಿವನಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ ಒಂದು ಮಾರ್ಪಣೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಪರೀಕ್ಷೆ ಅಂತಕ್ಕಂಥದ್ದು ಕಬ್ಬಿಣದ ಕಡಲೆ ಮಾಡ್ಕೋಬೇಡಿ, ಬಿ ಹ್ಯಾಪಿ, ಒಳ್ಳೆ ಎಲ್ಲನೂ ಪ್ರೀತಿಸ್ತಕ್ಕಂಥ ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿರಿ. ನಿಮ್ಮ ಒಳ್ಳೆತನ, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಭಾವನೆಗಳು ನಿಮಗೆ ಆ ಹೈಟ್ಗೆ ತಗೊಂಡೋಗುತ್ತೆ ಅಂತ ಒಂದೇ ಮಾತಿನಲ್ಲಿ ಹೇಳ್ತೀನಿ. ಬಿ ಹ್ಯಾಪಿ ಅಂತ ಯಾಕೆ ಹೇಳ್ತಾ ಇದ್ರೆ, ದಟ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಅವರ್ ಲೈಫ್. ನೀವೇನು ಇದೆಲ್ಲ ಓದ್ತಾ ಇದ್ದೀರಾ, ಇದೆಲ್ಲ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ, ಇವೆಲ್ಲಕ್ಕೂ ಕೊನೆಗೆ ಏನು ಬೇಕು ನಿಮಗೆ ಅಂದರೆ ಹ್ಯಾಪಿನೆಸ್ ಬೇಕು. ಆ ಹ್ಯಾಪಿನೆಸ್ ಬೇಕು, ಏನು ಬೇಕು ಅಂತ ನಾನು ಒಂದು ಲೈನಲ್ಲಿ ಹೇಳಿದ್ದೀನಿ. ಇಷ್ಟು ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶ್ರೀ ಶರಣಪ್ಪ ಅಲಸಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇಂದಿನ ತಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅವರು IPS ಅಧಿಕಾರಿಗಳು. ಬಹಳ ಸಣ್ಣ ವಯಸ್ಸಿನಲ್ಲಿ, ಹೆಚ್ಚು ಕಡಿಮೆ ನನ್ನ ಮಗನ ವಯಸ್ಸು ಅಂತಲೇ ಹೇಳ್ಬೋದು. ಸರ್ ಹೇಳಿದಾಗೆ, ನಮ್ಮ ಕುಲಪತಿಗಳು ಹೇಳಿದಾಗೆ ನಾವು ಕೂಡ ಸಣ್ಣವರಾಗ್ಬಿಟ್ಟಿದ್ವಿ ಸರ್. ಅವ್ರ ಮಾತು ಕೇಳ್ತಾ ನಾವು ಆ ಕಾಲದಲ್ಲಿ ನಾವು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಹಾಗೆ ನಮ್ಮ ಡಿ ಮಹೇಶ್ ಕುಮಾರ್ ಹೇಳಿದಾಗೆ ನಾವು ಅವ್ರ ಕ್ಯಾಟಗರಿನೇ, ಅದೇನು ಕ್ಯಾಟಗರಿ ಹೇಳಿದ್ರಲ್ಲ ಒಂದು, ಆ ಕ್ಯಾಟಗರಿಲೇ ನಾನು ಇದ್ದಿದ್ದು. ಸೊ ಹಾಗೆ ಸನ್ಮಾನ್ಯ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಇಷ್ಟೊಂದು ಚೆನ್ನಾಗಿ ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತಾಡಿದ್ವಿ. ಅವ್ರಿಗೆ ಎಕ್ಸಾಂಪಲ್ ಸಮೇತ ಯಾವ ರೀತಿ ಓದಬೇಕು, ಯಾವ ರೀತಿ ದೇಶ ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು ಅನ್ನೋ ಬಗ್ಗೆ ಹೇಳಿದ್ರಿ. ಸೊ ನಿಮಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಬಹಳ ಸಂತೋಷ ಆಯಿತು, ಸನ್ಮಾನ್ಯ ಶ್ರೀ ಡಿ ಮಹೇಶ್ ಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ರೂರಲ್ ಏರಿಯಾದಿಂದ ಓದಿ ಇಷ್ಟೆಲ್ಲ ದೊಡ್ಡ ಸ್ಥಾನಕ್ಕೆ, IFS ಅಂದ್ರೆ ಏನು ಸಾಧಾರಣ ಇದಲ್ಲ, ಪ್ರಕೃತಿಯ ನಡುವೆ ಅವರು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು, ಅವರಲ್ಲಿ ಪ್ರಕೃತಿ ಪ್ರೇಮನ ಒಂದು ಎಕ್ಸಾಂಪಲ್ ಹೇಳ್ಬಿಟ್ರು ಅವರು. ಒಬ್ಬ ದನಕಾಯ ಹುಡುಗ ಯಾವ ರೀತಿ ಒಂದು ಉಬ್ಬಚ್ಚಿ ಗೂಡನ್ನ ರಕ್ಷಣೆ ಮಾಡಬಲ್ಲ. ನಾವೆಲ್ಲ ಎಷ್ಟು ಓದಿದೀವಿ, ಎಷ್ಟು ಎಜುಕೇಟ್ ಆಗಿದ್ದೀವಿ, ಎಷ್ಟೊಂದು ಕ್ವಾಲಿಫಿಕೇಶನ್ ಇಟ್ಕೊಂಡಿದೀವಿ, ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿಲ್ವಲ್ಲ ಅಂದ್ರೆ ವೇರ್ ಈಸ್ ಅವರ್ ಎಜುಕೇಶನ್ ಸಿಸ್ಟಮ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ಸೊ ಆ ಒಂದು ಉದಾಹರಣೆಯಲ್ಲೇ ಗೊತ್ತಾಗ್ತಿದೆ ಅವರು ಒಬ್ಬ ನಿಷ್ಠಾವಂತ IFS ಅಧಿಕಾರಿ ಹಾಗೂ ಆ ಒಂದು ಆಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿ. ಸೊ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಗೆಲ್ಲ ಮೋಟಿವೇಶನ್ ಕೊಟ್ಟು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕು, ಏನು ನೀವು ಯಾವುದೂ ಅಡೆತಡೆಗಳಿಲ್ಲ, ನೀವು ಎಷ್ಟೇ ಪರ್ಸೆಂಟೇಜ್ ಬಂದಿರಿ, IAS ಅಲ್ಲಿ IPS ಅಲ್ಲಿ AFS ಯಾವುದೇ ಒಂದು ಹುದ್ದೆಗೆ ಹೋಗೋಕ್ಕೆ ಏನು ಅಡೆತಡೆ ಇಲ್ಲ ಅಂತಕ್ಕಂಥ ಮೋಟಿವೇಶನ್ ಕೊಟ್ಟು ಅವ್ರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನು ನಮ್ಮ ಸನ್ಮಾನ್ಯ ಕುಲಸಚಿವರು ಯಾವಾಗಲೂ ಈ ಒಂದು ಇಂಥ ಕಾರ್ಯಕ್ರಮಗಳಿಗೆ ಅವರು ಪಾಸಿಟಿವ್ ನೋಟ್ನಲ್ಲೇ ಇರ್ತಾರೆ. ಅವರು ಕೂಡ ಮಾತನಾಡಿ ಯಾವ ರೀತಿ ಕಾಲಹರಣ ಮಾಡದೆ, ಮೊಬೈಲ್ ನೋಡದೆ, ನಿಮ್ಮ ಜವಾಬ್ದಾರಿಗಳೇನು, ಯಾವ ರೀತಿ ಓದ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸವಿವರವಾಗಿ ಅವರು ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾರೆ. ಹಾಗೆ ನಿಮ್ಗೆಲ್ಲ ಸತ್ಯನಾರಾಯಣ ಜೈನಹಳ್ಳಿ ಅಂತ ಹೆಸರು ಹೇಳಿದ ತಕ್ಷಣ ಒಂದು ರೀತಿಯ ಉದ್ವೇಗ ಆಗುತ್ತೆ, ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ? ಎಲ್ಲ ತಂದೆ ಸಮಾನರಾಗಿ ನಮ್ಮನ್ನೆಲ್ಲ ಪ್ರೀತಿ ಪಾತ್ರರಾಗಿ ನೋಡ್ಕೊಂಡಿದ್ದಾರೆ ಅಂತೇಳಿ. ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಜೈನಹಳ್ಳಿ ಹೀಗೇನೆ ನಮ್ಮೆಲ್ಲರ ಜೊತೆ ಒಂದು ಫ್ಯಾಮಿಲಿನಲ್ಲಿ ಹಿರಿಯರಾಗಿ ನಮ್ಮ ಜೊತೆನೂ ಕೂಡ ಇರ್ತಾರೆ. ಇಂಥ ಕೆಲಸಗಳಿಗೆ BB ಅವಕಾಶ ಮಾಡಿಕೊಟ್ಟಿದ್ದೆ, ಗೌರವಾನ್ವಿತ ಕುಲಪತಿಗಳು, ಕುಲಸಚಿವರು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಅದನ್ನ ನಡೆಸ್ತಕ್ಕಂಥ ಸಾರ್ಥಿ ಒಬ್ರು ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಬ್ಬ ಸಾರ್ಥಿ ಬೇಕೇ ಬೇಕು. ಆ ಕೆಲಸವನ್ನ ನಮ್ಮ ಸತ್ಯನಾರಾಯಣ ಜೈನಹಳ್ಳಿ ಸರ್ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಬಹಳಷ್ಟು ಕಾರ್ಯಕಾರಿಗಳಾಗಿದ್ದಾವೆ, ಇನ್ನು ಮುಂದೆನೂ ನಡೀತದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅವರಿಗೆ ಸಮಾರಂಭದಲ್ಲಿ ಸಾಕ್ಷೀಭೂತರಾಗಿ ನಮ್ಮ ಡೀನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಮನಾಥ ನಾಯ್ಡು ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.